Hi dear children, today we will going to discussing about associative property. So previous class ಅಲ್ಲಿ whole numbers integers complete ಆಗಿತ್ತು. So ಈಗ associative property ಅಲ್ಲಿ rational numbers. Okay, the first condition is addition. So addition ಏನು ಹೇಳುತ್ತೆ rational numbers ಅಲ್ಲಿ same condition. In addition a plus b plus c is equal to a plus b plus c. ಸೊ ನಿಮಗೆ ರ್ಯಾಷನಲ್ ನಂಬರ್ಸ್ ಅಂದರೆ ಗೊತ್ತಿದೆ, ವಿಚ್ ಆರ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಫಾರಮಲ್ಲಿ ಇರಬೇಕು. ಪಿ ಆ್ಯಂಡ್ ಕ್ಯೂ ಆರ್ ದ ಇಂಟೀಜರ್ಸ್ ಆ್ಯಂಡ್ ಕ್ಯೂ ಗ್ರೇಟರ್ ದೆನ್ 0. ಓಕೆ, ಸೊ ಈಗ ರ್ಯಾಷನಲ್ ನಂಬರ್ ತೊಗೊಳೋಣ. ಲೆಟ್ ಎ ಈಸ್ ಈಕ್ವಲ್ ಟು 1/2, ಬಿ ಈಸ್ ಈಕ್ವಲ್ ಟು 4/2. ಯು ಟೇಕ್ ಎನಿ ರ್ಯಾಷನಲ್ ನಂಬರ್. ಓಕೆ, ಸಿ ಈಸ್ ಈಕ್ವಲ್ ಟು 7/2. ಸೊ ಈಗ ಫಸ್ಟ್ ಎಲ್ ಎಚ್ ಎಸ್ಗೆ ಅಪ್ಲೈ ಮಾಡಿ. ಎಲ್ ಎಚ್ ಎಸ್ ಮೀನ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ದ ಈ ಕಡೆ ಇರೋದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತೀವಿ, ಈಸ್ ಈಕ್ವಲ್ ಟು ದ ರೈಟಲ್ಲಿರೋದನ್ನ ನಾವು ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳಿ ಕರಿತೀವಿ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಏನಿದೆ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಈಗ ವ್ಯಾಲ್ಯೂಸ್ನ ಅಪ್ಲೈ ಮಾಡಿ ಈಕ್ವೇಷನ್ಗೆ. ಎ ಈಸ್ 1/2 ಪ್ಲಸ್ ಬಿ ಈಸ್ ವಾಟ್ 4/2 ಪ್ಲಸ್ ಸಿ ಈಸ್ 7/2. ಫಸ್ಟು ಬ್ರಾಕೆಟಲ್ಲಿರೋದನ್ನ ಸಿಂಪ್ಲಿಫೈ ಮಾಡಿ. 1/2 ಹಾಗೆ ಇದೆ ಪ್ಲಸ್ ಬ್ರಾಕೆಟಲ್ಲಿ ಏನಿದೆ, ಸೊ ಡಿನಾಮಿನೇಟ್ರ್ ಸೇಮ್ ಇದೆ. ಓಕೆ, ಬಿಟ್ವೀನ್ ದೀಸ್ ಟು ರ್ಯಾಷನಲ್ ನಂಬರ್ ಸೈನ್ ಅಡಿಷನ್ ಇದೆ. ಸೊ ಎಲ್ ಸಿ ಎಮ್ ತೆಗೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಡಿನಾಮಿನೇಟ್ರ್ ಸೇಮ್ ಇದ್ದಾಗ ಎಲ್ ಸಿ ಎಮ್ ತೆಗೆಯೋ ಅವಶ್ಯಕತೆ ಇಲ್ಲ. ಡಿನಾಮಿನೇಟರ್ನ ಹಾಗೆ ಬರೆದು ನ್ಯೂಮರೇಟರಲ್ಲಿ ಅಡಿಷನ್ ಇದ್ದರೆ ಅಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಇಲ್ಲಿ ಅಡಿಷನ್ ಇದೆ, ಅಡಿಷನ್ ಮಾಡಿ. ನ್ಯೂಮರೇಟರ್ಲಿರೋದನ್ನ ನ್ಯೂಮರೇಟರ್ಲಿ 4 ಇದೆ, ಇಲ್ಲಿ 7 ಇದೆ, ಆ್ಯಡ್ ಮಾಡಿ. 4 + 7 ಈಸ್ 11. ಸೊ ಅಲ್ಲಿಗೆ ಎಷ್ಟಾಯಿತು 1/2 ಪ್ಲಸ್ 11/2. ಸೊ ನೆಕ್ಸ್ಟ್ ಏನಿದೆ, ಇಲ್ಲೂ ಡಿನಾಮಿನೇಟರ್ ಸಹ ಸೇಮ್ ಇದೆ. ಡಿನಾಮಿನೇಟರ್ನ ಹಾಗೆ ಬರೀರಿ, ಸೇಮ್ ಇದ್ದಾಗ ಎಲ್ ಸಿ ಎಮ್ ತೆಗೆಯೋ ಅವಶ್ಯಕತೆ ಇಲ್ಲ. ನ್ಯೂಮರೇಟರ್ಲಿ ಅಡಿಷನ್ ಇದ್ದರೆ ಅಡಿಷನ್ ಮಾಡಿ, ಸಬ್ಟ್ರಾಕ್ಷನ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡಿ. 1 + 11 ಅಡಿಷನ್ ಇದೆ, 1 + 11 ಈಸ್ 12. ಸೊ ಈಗ ಇನ್ನೂ ಸಿಂಪ್ಲಿಫೈ ಆಗುತ್ತೆ. ಓಕೆ, 2 1s 2, 6 12. ಸೊ ಎಷ್ಟು ಬಂತು ಆನ್ಸರು? 6 ಬಂತು. ಸೊ ಇದು 6 ಈಸ್ ಇನ್ ದ ಪಿ ಬೈ ಕ್ಯೂ ಫಾರಮಲ್ಲಿ ಇದೆಯಾ? ಎಸ್, ಇಟ್ ಈಸ್ ಎ ರ್ಯಾಷನಲ್ ನಂಬರ್. ಎಸ್, ಇಟ್ ಈಸ್ ಎ ರ್ಯಾಷನಲ್ ನಂಬರ್. ಇಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಲೈಕ್ ದಿಸ್ ಚಿಲ್ಡ್ರನ್, 6/1 ಅಂತ ಬರೀಬೋದು. 6/1 ಮೀನ್ಸ್ ವ್ಯಾಲ್ಯೂ 6. ಓಕೆ, ಪಿ ಬೈ ಕ್ಯೂ. ಕ್ಯೂ ಯಾವತ್ತು 0ಗಿಂತ ಜಾಸ್ತಿ ಇರಬೇಕು, ಗ್ರೇಟರ್ ದ್ಯಾನ್ 0. ಓಕೆ, ಸೊ ಈಗ ಎಲ್ ಎಚ್ ಎಸ್ 6 ಬಂತು. ಈಗ ಆರ್ ಎಚ್ ಎಸ್ ನೋಡೋಣ. 6/1 ಇದೆ, 6/1 ಮೀನ್ಸ್ 6. ಸೊ ನೆಕ್ಸ್ಟ್ ಆರ್ ಎಚ್ ಎಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೋಡೋಣ. ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಪುಟ್ ದ ವ್ಯಾಲ್ಯೂಸ್. ಎ ಈಸ್ 1/2 ಪ್ಲಸ್ ಬಿ ಈಸ್ 4/2, ಕ್ಲೋಸ್ ದಿ ಬ್ರಾಕೆಟ್, ಪ್ಲಸ್ ಸಿ ಈಸ್ 7/2. ಫಸ್ಟ್ ಬ್ರಾಕೆಟಲ್ಲಿರೋದನ್ನ ಸಿಂಪ್ಲಿಫೈ ಮಾಡಿ. ಡಿನಾಮಿನೇಟರ್ ಸೇಮ್ ಇದೆ, ಎಲ್ ಸಿ ಎಮ್ ತೆಗೆಯೋ ಅವಶ್ಯಕತೆ ಇಲ್ಲ. 2 ಹಾಗೆ ಬರೀರಿ. ನ್ಯೂಮರೇಟರ್ ಅಡಿಷನ್ ಇದೆ. 1 + 4 ಈಸ್ 5 ಪ್ಲಸ್ 7/2 ಇದೆ. ಸೊ ಹಿಯರ್ ಆಲ್ಸೋ ಡಿನಾಮಿನೇಟರ್ ಸೇಮ್, ರೈಟ್ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್. ನ್ಯೂಮರೇಟರ್ಲಿ ಅಡಿಷನ್ ಇದೆ, ಅಡಿಷನ್ ಮಾಡಿ. 5 + 7 ಈಸ್ 12. ಓಕೆ, ಸೊ 2 1s 2 6. ಹಿಯರ್ ಆಲ್ಸೋ 6 ಡಿವೈಡೆಡ್ ಬೈ 1. ಸೊ ರ್ಯಾಷನಲ್ 6/1 ಯಾಕೆ ಬರೆದಿದ್ವಿ ಅಂದರೆ ಇದು ಪಿ ಬೈ ಕ್ಯೂ ಫಾರಮಲ್ಲಿ ಇರಬೇಕು, ಯಾಕಂದರೆ ನಾವು ಸಾಲ್ವ್ ಮಾಡ್ತಿರೋದು ರ್ಯಾಷನಲ್ ನಂಬರ್ ಇನ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಓಕೆ, ಸೊ ದೇರ್ ಫೋರ್ ಎಲ್ ಎಚ್ ಎಸ್ ಏನು ಬಂದಿದೆ 6/1 ಆ್ಯಂಡ್ ಆರ್ ಎಚ್ ಎಸ್ ಆಲ್ಸೋ 6/1. ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇಟ್ ಮೀನ್ಸ್ associative property addition is associative for rational number. satisfy ಆಗ್ತಾ ಇದೆ rational numbers. okay, so next one childrens, addition ಆಯಿತು. ಈಗ ಸೇಮ್ ಸೆಕೆಂಡ್ ಕಂಡೀಷನ್ ಈಸ್ ಸಬ್ಟ್ರಾಕ್ಷನ್. ಸೊ ಸಬ್ಟ್ರಾಕ್ಷನ್ ಏನು ಹೇಳುತ್ತೆ, ಎ ಮೈನಸ್ ಆಫ್ ಬಿ ಮೈನಸ್ ಸಿ, ಎ ಮೈನಸ್ ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಮೈನಸ್ ಸಿ. ಸೊ ಇಲ್ಲೂ ಸಹ ನಾವು ಸೇಮ್ ಎಕ್ಸಾಂಪಲ್ನ ತೊಗೊಳಲ್ಲ. ಲೆಟ್ ಎ ಈಸ್ ಈಕ್ವಲ್ ಟು 1/2, ಬಿ ಈಸ್ ಈಕ್ವಲ್ ಟು 4/2 ಆ್ಯಂಡ್ ಸಿ ಈಸ್ ಈಕ್ವಲ್ ಟು 7/2. ಸೊ ಸೇಮ್ ಎಕ್ಸಾಂಪಲ್ನ ತಗೊಂಡು ಸಾಲ್ವ್ ಮಾಡೋಣ. ಫಸ್ಟು ಎಲ್ ಎಚ್ ಎಸ್ ಸಾಲ್ವ್ ಮಾಡೋಣ. a minus b minus c. So put the values in this equation. a is 1/2 minus b is 4/2 minus c is 7/2.
ಸೊ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲೂ 1/2 ಆಗಿದೆ. ಫಸ್ಟು ಬ್ರಾಕೆಟಲ್ಲಿರೋದು ಸಿಂಪ್ಲಿಫೈಡ್ ಮೈನಸ್ ಇದೆ, ಮೈನಸ್ 4/2 ಇದೆ, ಮೈನಸ್ 7/2 ಇದೆ. ಸೊ ಡಿನಾಮಿನೇಟರ್ ಸೇಮ್ ಇದ್ದಾಗ ನೀವೇನು ಮಾಡಬೇಕು, ಡಿನಾಮಿನೇಟರ್ನ ಹಾಗೆ ಬರ್ತು ಎಲ್ ಸಿ ಎಮ್ ತೆಗೆಯೋ ಅವಶ್ಯಕತೆ ಇಲ್ಲ. ನ್ಯೂಮರೇಟರ್ ಅಡಿಷನ್ ಇದ್ದರೆ ಅಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ 4 ಇದೆ, ಮೈನಸ್ 7 ಇದೆ, ಒಂದು ಪಾಸಿಟಿವ್ ನಂಬರ್ ಒಂದು ನೆಗೆಟಿವ್ ನಂಬರ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. 7ಅಲ್ಲಿ 4 ಸಬ್ಟ್ರಾಕ್ಟ್ ಆದರೆ 3. ಸೊ ಇಲ್ಲಿ ಗ್ರೇಟರ್ ಡಿಜಿಟ್ ಯಾವುದು? 7ಇಂದ ಸೈನ್ ಯಾವುದಿದೆ? ಮೈನಸ್. ಸೊ ಪುಟ್ ಮೈನಸ್ ಸೈನ್ ಹಿಯರ್, ಮೈನಸ್ 3/2. ಸೊ ಈಗ 1/2 ಹಾಗೆ ಇದೆ, ಮೈನಸ್ ಬ್ರಾಕೆಟ್ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್, ಮೈನಸ್ ಇಂಟು ಮೈನಸ್ ಪ್ಲಸ್ 3/2. ಸೊ ಡಿನಾಮಿನೇಟರ್ ಸೇಮ್ ಇದೆ, ಡಿನಾಮಿನೇಟರ್ನ ಹಾಗೆ ಬರೀರಿ. ಅಡಿಷನ್ ಇದೆ ನ್ಯೂಮರೇಟರ್ಲಿ, 1 + 3 = 4. ಸೊ ಅಲ್ಲಿಗೆ ಎಷ್ಟಾಯಿತು? 2 1s 2 2s. ಇಟ್ಸ್ ವ್ಯಾಲ್ಯೂ ಈಸ್ 2 / 1. p/q ಫಾರಮಲ್ಲಿ ಬರೆಯೋದ್ರಿಂದ 2/1 ಅಂತ ಬರೀತೀವಿ. 2/1 ವ್ಯಾಲ್ಯೂ ಮೀನ್ಸ್ 2. ಓಕೆ. ಸೊ ನೆಕ್ಸ್ಟ್ ಒನ್ ಚಿಲ್ಡ್ರನ್ಸ್, ಆರ್ ಎಚ್ ಎಸ್ನ ಪ್ರೂವ್ ಮಾಡೋಣ ಈಗ. ಸೊ ಆರ್ ಎಚ್ ಎಸ್ ಈಸ್ a minus b minus c. Okay, a minus b minus c. So put the values. A is 1/2, minus b is 4/2, close the bracket, minus c is 7/2. ಫಸ್ಟು ಬ್ರಾಕೆಟಲ್ಲಿರೋದನ್ನ ಸಿಂಪ್ಲಿಫೈ ಮಾಡಿ, ಡಿನಾಮಿನೇಟರ್ ಸೇಮ್ ಇದೆ, ಡಿನಾಮಿನೇಟರ್ನ ಹಾಗೆ ಬರೀರಿ. ಸೊ ನ್ಯೂಮರೇಟರ್ಲಿ ಸಬ್ಟ್ರಾಕ್ಷನ್ ಇದೆ, ಸಬ್ಟ್ರಾಕ್ಷನ್ ಮಾಡಿ. 1 minus 4 is minus 3, minus 7/2 ಹಾಗೆ ಇದೆ. ಸೊ ಹಿಯರ್ ಆಲ್ಸೋ ಡಿನಾಮಿನೇಟರ್ ಸೇಮ್, ಪುಟ್ ಡಿನಾಮಿನೇಟರ್ನ ಹಾಗೆ ಬರೀರಿ. ನ್ಯೂಮರೇಟರ್ಲಿ ಯಾವ ಡಿಜಿಟ್ಸ್ ಇದೆ? -3, -7 ಇದೆ. ಸೊ ಒಂದು ಎರಡು ಮೈನಸ್ ಇರೋದ್ರಿಂದ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. -3 -7 -10 / 2. ಸೊ ಮೈನಸ್ ಯಾಕೆ ಹಾಕಬೇಕು ಅಂದರೆ ಗ್ರೇಟರ್ ಡಿಜಿಟಿಂದ ಮೈನಸ್ ಇದೆ, -10. ಸೊ 2 1s 2 5s. ಸೊ ವ್ಯಾಲ್ಯೂ ಎಷ್ಟಾಯಿತು? -5 / 1. 5 / 1 ಯಾಕೆ ಬರೀಬೇಕು ಅಂದರೆ p/q ಫಾರಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಓಕೆ, ರ್ಯಾಷನಲ್ ನಂಬರ್ ಇರೋದ್ರಿಂದ. ಸೊ ದೇರ್ಫೋರ್ ಎಲ್ ಎಚ್ ಎಸ್ ಎಷ್ಟು ಬಂದಿದೆ? 2/1 ಆ್ಯಂಡ್ ಆರ್ ಎಚ್ ಎಸ್ ಇಸ್ -5/1. ದೇರ್ಫೋರ್ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ಓಕೆ, ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್ ಈಸ್ ನಾಟ್ ಸ್ಯಾಟಿಸ್ಫೈಡ್. ದೇರ್ಫೋರ್ ಸಬ್ಟ್ರಾಕ್ಷನ್ ಈಸ್ ನಾಟ್ ಅಸೋಸಿಯೇಟಿವ್ ಫಾರ್ ರ್ಯಾಷನಲ್ ನಂಬರ್ಸ್. ಅಲ್ಲಿ ಎಲ್ ಎಚ್ ಎಸ್ಸು ಆರ್ ಎಚ್ ಎಸ್ಸು ಈಕ್ವಲ್ ಆಗೋದಿಲ್ಲ. ಸೊ ದೇರ್ಫೋರ್ ಥರ್ಡ್ ಕಂಡೀಷನ್ ಈಸ್ multiplication. ಸೊ ಮಲ್ಟಿಪ್ಲಿಕೇಶನ್ ಏನು ಹೇಳುತ್ತೆ ಅಂದರೆ a ಇಂಟು b ಇಂಟು c ಈಸ್ ಈಕ್ವಲ್ ಟು a ಇಂಟು b ಇಂಟು c. ಸೊ ಯು ಟೇಕ್ ಎನಿ ವ್ಯಾಲ್ಯೂಸ್. a is 7/2 and b is 1/3, c is 5/4. These are the rational numbers. Put the values in LHS side. LHS is a into b into c. Okay, so a is 7/2 into b is 1/3 into c is 5/4. ಸೊ ಫಸ್ಟು ಬ್ರಾಕೆಟಲ್ಲಿರೋದನ್ನ ಸಿಂಪ್ಲಿಫೈ ಮಾಡೋಣ. 7/2 ಇಂಟು, ಸೊ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಇಲ್ಲಿ ಸೈನನ್ನು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೈನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಪ್ಲಸ್ಸು ಮೈನಸ್ ಇದ್ದರೆ ಮಾತ್ರ ಎಲ್ ಸಿ ಎಮ್ ತೆಗಿಬೇಕಾಗುತ್ತೆ. ಇಲ್ಲಿ ಪ್ಲಸ್ಸು ಮೈನಸ್ ಇಲ್ಲ, ಇಂಟು ಇರೋದು. ಮಲ್ಟಿಪ್ಲಿಕೇಶನ್ ಇದ್ದರೆ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ. 1 5s 5 / 3 4s 12. ಸೊ ಹಿಯರ್ ಆಲ್ಸೋ ಮಲ್ಟಿಪ್ಲಿಕೇಶನ್. ಸೊ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ. 7 5s 35 / 2 12s 24. ಓಕೆ, ಆಲ್ ಆಫ್ ಅಂಡರ್ಸ್ಟುಡ್ ಚಿಲ್ಡ್ರನ್ಸ್. ಎಲ್ ಎಚ್ ಎಸ್ 35/24 ಬಂತು. ಸೊ ಸೇಮ್ ಆ್ಯಸ್ ಇಟ್ ಈಸ್ ಆರ್ ಎಚ್ ಎಸ್ನ ಪ್ರೂವ್ ಮಾಡಿ. ಈಗ ಎಷ್ಟು ಬರುತ್ತೆ? ಆರ್ ಎಚ್ ಎಸ್ ಈಸ್ ಎ ಇಂಟು ಬಿ ಇಂಟು ಸಿ. ಸೊ ಎ ಈಸ್ 7/2 ಇಂಟು ಬಿ ಈಸ್ 1/3 ಇಂಟು ಸಿ ಈಸ್ 5/4. ಫಸ್ಟು ಬ್ರಾಕೆಟಲ್ಲಿರೋದನ್ನ ಸಿಂಪ್ಲಿಫೈ ಮಾಡಿ. ಸೊ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ. 7 1s 7, 2 3s 6 ಇಂಟು 5/4. ಹಿಯರ್ ಆಲ್ಸೋ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ, ಯಾಕಂದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ. 7 5s 35, 6 4s 24. ಸೊ ಎಲ್ ಎಚ್ ಎಸ್ ಇಸ್ ಆಲ್ಸೋ 35/24, ಆರ್ ಎಚ್ ಎಸ್ ಈಸ್ ಈಕ್ವಲ್ ಟು 35/24. Therefore LHS left hand side is equal to right hand side. Okay, so multiplication
is associative for rational numbers. Okay, multiplication is associative for rational numbers. So last condition is division. So division ನೋಡ್ತಾ ಹೋಗಿ division ಏನು ಹೇಳುತ್ತೆ, a divided by b divided by c is equal to a divided by b divided by c. Let's take the values. A is equal to 1 by 2 and b is equal to 1 by 3 and c is equal to 2 by 5. So ಈ ವ್ಯಾಲ್ಯೂನ LHSಗೆ ಸಬ್ಸ್ಟಿಟ್ಯೂಟ್ ಮಾಡಿ. LHS is equal to a divided by b divided by c. So ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಚಿಲ್ಡ್ರನ್ಸ್. a is 1 by 2 divided by bracket b is 1 by 3 divided by c is 2 by 5. ಸೊ ಇಲ್ಲಿ ಫಸ್ಟ್ ಬ್ರಾಕೆಟಲ್ಲಿರೋದನ್ನ ಸಿಂಪ್ಲಿಫೈ ಮಾಡೋಣ. 1 by 2 ಹಾಗೆ ಇದೆ ಡಿವೈಡೆಡ್ ಬೈ, ಸೊ ಬ್ರಾಕೆಟಲ್ಲಿ ನೋಡಿ ಇಲ್ಲಿ 1 by 3 ಇದೆ. ಸೊ ಡಿವೈಡೆಡ್ ಬೈ ಇರೋದನ್ನ ನಾವು ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡೋದಾದರೆ ಈ ನಂಬರ್ ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ, ಉಲ್ಟಾ ಆಗುತ್ತೆ. ಓಕೆ, 1 by 3 ಡಿವೈಡೆಡ್ ಬೈ ಇರೋದೇನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗಿ, ದ ರೆಸಿಪ್ರೋಕಲ್ ಆಫ್ 2 by 5 ಈಸ್ 5 by 2. ಇಟ್ಸ್ ಸೈನ್ ಶುಡ್ ಬಿ ಚೇಂಜ್. ಡಿವಿಷನ್ ಇರೋದೇನಂತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. 1 by 3 ಡಿವೈಡೆಡ್ ಬೈ 2 by 5 ಇರೋದು ಮಲ್ಟಿಪ್ಲಿಕೇಶನ್, ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಗಿ ಇಟ್ಸ್ ರೆಸಿಪ್ರೋಕಲ್ ದ ರ್ಯಾಷನಲ್ ನಂಬರ್ 5 by 2. ಸೊ ಈಗ ಸಿಂಪ್ಲಿಫೈ ಮಾಡಿ. ಡಿವೈಡೆಡ್ ಬೈ ಇದೆ 1 5 ಮಲ್ಟಿಪ್ಲಿಕೇಶನ್ ಇರೋದಲ್ಲ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ. 1 5 5 3 2 6. ಹಿಯರ್ ನೋಡಿ ಇಲ್ಲೂ ಡಿವಿಷನ್ ಇದೆ. ಸೊ 1 by 2 ಹಾಗೆ ಬರೀರಿ. ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ನೇ ಚೇಂಜ್ ಮಾಡಿದರೆ 5 by 6 ಇರೋದೇನಾಗುತ್ತೆ ಇಟ್ಸ್ ರೆಸಿಪ್ರೋಕಲ್, ಮೀನ್ಸ್ ಉಲ್ಟಾ ಆಗುತ್ತೆ. 5 by 6 ಇರೋದು 6 by 5 ಆಗುತ್ತೆ. ಸೊ 1 6 6 2 5 10. ಸೊ ಇದನ್ನಿನ್ನೂ ಸಿಂಪ್ಲಿಫೈ ಮಾಡಿ. 2 3 2 5 ವ್ಯಾಲ್ಯೂ ಈಸ್ 3 by 5 LHS ವ್ಯಾಲ್ಯೂ. ಸೊ ಸೇಮ್ ಆ್ಯಸ್ ಇಟ್ ಈಸ್ RHSನ ವ್ಯಾಲ್ಯೂನ ಐಡೆಂಟಿಫೈ ಮಾಡಿ. RHS ಈಸ್ a divided by b divided by c. First, a is 1 by 2 divided by b is 1 by 3 close the bracket divided by c is 2 by 5. ಸೊ ಈಗ ಸೇಮ್ ಆ್ಯಸ್ ಇಟ್ ಈಸ್ ಅಪ್ಲೈ ಮಾಡಿ ಕಂಡೀಷನ್ನ. ಡಿವಿಷನ್ ಇರೋದನ್ನ ನಾವು ಮಲ್ಟಿಪ್ಲಿಕೇಶನ್ನೇ ಚೇಂಜ್ ಮಾಡಿದರೆ 1 by 3 ಇರೋದೇನಂತೆ ಉಲ್ಟಾ ಆಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. 3 by 1 ಡಿವೈಡೆಡ್ ಬೈ 2 by 5 ಇದೆ. ಸೊ ಈಗ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ. 1 3 3 ಡಿವೈಡೆಡ್ ಬೈ 2 1 2 ಡಿವೈಡೆಡ್ ಬೈ 2 by 5 ಇದೆ. ಸೊ 3 by 2 ಇರೋದು ಹಾಗೆ ಬರೀರಿ. ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಗಿ 2 by 5 ಇರೋದೇನಂತೆ ರೆಸಿಪ್ರೋಕಲ್ ಆಗುತ್ತೆ, ಮೀನ್ಸ್ ಉಲ್ಟಾ ಆಗುತ್ತೆ. ಸೈನ್ ಚೇಂಜ್ ಆಗಿ 2 by 5 ಇರೋದೇನಾಗುತ್ತೆ 5 by 2. ಸೊ ಈಗ ಸಿಂಪ್ಲಿಫೈ ಮಾಡೋಕ್ಕೆ ನಮ್ಗೆ ಈಸಿ ಆಯಿತು. 3 5 15 2 2 4. therefore RHS ಎಷ್ಟು ಬಂತು 15 by 4. LHS 3 by 5. therefore LHS is not equal to RHS. therefore division is not associative for rational numbers. Okay, all of you understood children. Division is not associative for rational numbers. rational numbers ಅಲ್ಲಿ ಯಾವುದು ಸ್ಯಾಟಿಸ್ಫೈ ಆಗುತ್ತೆ ಅಂದರೆ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಸ್ಯಾಟಿಸ್ಫೈ ಆಗುತ್ತೆ, ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ ಸ್ಯಾಟಿಸ್ಫೈ ಆಗಲ್ಲ. ಸೊ ನೀವು ಈಗ ಏನು ಮಾಡಬೇಕು ಅಂದರೆ ಸೇಮ್ ಇದೇ ಥರ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ರ್ಯಾಷನಲ್ ಹೋಮ್ವರ್ಕಿಗೆ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ರ್ಯಾಷನಲ್ ನಂಬರ್ಸ್ ಅಂತ ಬರ್ಕೊಂಡು ಅಡಿಷನ್, ಸೊ ಈ ಕಂಡೀಷನ್ ಬರ್ಕೊಂಡು, ಸೊ ನೀವು ರ್ಯಾಷನಲ್ ನಂಬರ್ ಯಾವುದಾದ್ರೂ ಬೇರೆ ನಂಬರ್ ತಗೊಳ್ಳಿ. ನಾನು 1 by 2 4 by 2 7 by 2 ಈ ಥರ ತಗೊಂಡಿದ್ದೀನಿ. ಯು ಟೇಕ್ ಡಿಫ್ರೆಂಟ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಸಾಲ್ವ್ ಆಲ್ ದ ಕಂಡೀಷನ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಓಕೆ, ಸೊ ಹೋಮ್ವರ್ಕ್ ಮಾಡಿ ಸೆಂಡ್ ಮಾಡಿ ಚಿಲ್ಡ್ರನ್ಸ್.